ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ ಪಿ ಯು ಸಿಯ ಅಂದರೆ ಸೆಕೆಂಡ್ ಇಯರ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ 2 ಸಬ್ಜೆಕ್ಟ್ ಬಯಾಲಜಿ ಆಗಿರುತ್ತೆ. ಈ ಒಂದು ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇವೆ. ಮೊದಲನೆಯ ಪ್ರಶ್ನೆ, ಈವನ್ ಇನ್ ದಿ ಆಬ್ಸೆನ್ಸ್ ಆಫ್ ಪಾಲಿನೇಟಿಂಗ್ ಏಜೆಂಟ್ಸ್ ಸೀಡ್ ಸೆಟ್ಟಿಂಗ್ ಈಸ್ ಏನಿದು ಅಶ್ಯೂರ್ಡ್ ಇನ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. ಇದೇ ಒಂದು ಕೀ ಆನ್ಸರನ್ನು ಇಟ್ಕೊಂಡು ವ್ಯಾಲ್ಯುವೇಷನ್ಗೆ ಹೋಗುವವರು ಅಥವಾ ನಿಮ್ಮ ಪೇಪರನ್ನು ವ್ಯಾಲ್ಯುವೇಷನ್ ಮಾಡುವವರು ಅಂಕಗಳನ್ನು ನೀಡುತ್ತಾರೆ. ದ ಸರ್ಜ್ ಆಫ್ ಏನಿದು ವಿಚ್ ಹಾರ್ಮೋನ್ ಅಮಾಂಗ್ ದ ಗಿವನ್ ಈಸ್ ರೆಸ್ಪಾನ್ಸಿಬಲ್ ದಟ್ ಈಸ್ ಏನಿದು ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. LH ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಒನ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ದ ಡಿವೈಸ್ ದಟ್ ಪ್ರಿವೆಂಟ್ಸ್ ದಿ ಕನ್ಸೆಪ್ಷನ್ ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಯೂಸರ್ ಫ್ರಮ್ ಕಾಂಟ್ರಾಕ್ಟಿಂಗ್ STIs STDs ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಎ ಕಾಂಡಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4, ವಿಚ್ ಒನ್ ಅಮಾಂಗ್ ದೀಸ್ ಈಸ್ ಎ ಹ್ಯೂಮನ್ ಆಯಿತಾ ಪೆಡಿಗ್ರಿ ಸಿಂಬಲ್ ಫಾರ್ ಪೇರೆಂಟ್ಸ್ ವಿತ್ ಮೇಲ್ ಚೈಲ್ಡ್ ಅಫೆಕ್ಟೆಡ್ ಅಂತ ಇದೆ. ರೈಟ್ ಆನ್ಸರ್ ಅದಕ್ಕೆ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ ಮಕ್ಕಳೇ. ಅಂದರೆ ಕ್ವಶನ್ ನಂಬರ್ 6, ಒನ್ ಅಮಾಂಗ್ ದ ಗಿವನ್ ಈಸ್ ಎ ಕಾನ್ಸೆಪ್ಟ್ ಆಫ್ ಅಂತ ಇದೆ. ಲ್ಯಾಮಾರ್ಕ್ ಆನ್ ದ ಥಿಯರಿ ಆಫ್ ಎವಲ್ಯೂಷನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಪೊಟ್ಯಾಟೊ ಈಸ್ ಹೋಮೋಲೋಗಸ್ ಆ್ಯಂಡ್ ಅನಾಲೋಗಸ್ ಆರ್ಗನ್ ರೆಸ್ಪೆಕ್ಟ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. Tendrils of cucurbita and sweet potato is the right answer is option B. Question number 7ಗೆ. Question number 8, which one of these organs provides the site for the interaction of ಅಂತ ಇದೆ ಆಯಿತಾ ಲೈಪೋಸೈಟ್ಸ್ ವಿತ್ ಆಂಟಿಜನ್ಸ್ ಅಂತ ಇದೆ. ಸ್ಪ್ಲಿನ್ ದಟ್ ಈಸ್ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ದ ಡ್ರಗ್ ವಿಚ್ ಈಸ್ ಡಿಪ್ರೆಸೆಂಟೆಡ್ ಆ್ಯಂಡ್ present and slow down body function is dash, that is option A smack. Question number 10, which one among these will reduce our dependency on toxic chemicals and pesticides ಅಂತ ಇದೆ. ಬಯೋಕಂಟ್ರೋಲ್ ಮೆಥಡ್ಸ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 10ಗೆ. ಕ್ವಶನ್ ನಂಬರ್ 11, ದ ಮೆಥಡ್ ಯೂಸ್ ಟು ಮೇಕ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಟು ಟೇಕ್ ಅಪ್ DNA is dash ಅಂತ ಇದೆ. Heat stack is the right answer is heat shock. Question number 12, the plants developed by the fusion of protoplast of two different plants are called dash ಅಂತ ಇದೆ. somatic hybrids is the right answer. Question number 13, at which level of biological organization ಹೌದಲ್ವಾ ಆರ್ಗನೈಸೇಷನ್ ಡಸ್ ನ್ಯಾಚುರಲ್ ಸೆಲೆಕ್ಷನ್ ಆಪರೇಟ್ ಟು ಎವಾಲ್ವ್ ಡಿಸೈರ್ಡ್ ಟ್ರೇಟ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಪಾಪ್ಯುಲೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14, ದ ರೇಟ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಕನ್ಸ್ಯೂಮರ್ಸ್ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಅಂತ ಇದೆ. ಸೆಕೆಂಡರಿ ಪ್ರಾಡಕ್ಟಿವಿಟಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 14ಗೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ವಿಚ್ ಒನ್ ಅಮಾಂಗ್ ದೀಸ್ ಅನಿಮಲ್ಸ್ ಆರ್ ದ ಮೋಸ್ಟ್ ಸ್ಪೀಸೀಸ್ ರಿಚ್ ಟ್ಯಾಕ್ಸೋನೋಮಿಕ್ ಗ್ರೂಪ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಇನ್ಸೆಕ್ಟ್ಸ್ ಈಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಬಿಲೋ ಅಂತ ಇದೆ. ಕ್ವಶನ್ ನಂಬರ್ 16 ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಬಂದು ಝೈಗೋಟ್ ಡಿವೈಡ್ಸ್ ಟು ಫಾರ್ಮ್ ಡ್ಯಾಶ್ ಅಂತ ಇದೆ. ಬ್ಲಾಸ್ಟೋಸೈಟ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17, ವಾಟ್ ಈಸ್ ಅ ಡ್ಯಾಶ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಲ್ ಮೀಡಿಯೇಟ್ ಇಮ್ಯುನಿಟಿ ಅಂತ ಇದೆ. ರೈಟ್ ಆನ್ಸರ್ ಈಸ್ ಟಿ. ಲಿಂಪೋಸೈಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18 ಅಂತ ಇದೆ. ಕ್ವಶನ್ ನಂಬರ್ 18ಗೆ ಸರಿಯಾದ ಉತ್ತರ ಬಂದು ಮೈಕೋರ್ಸ್ ಹೀಸಾ ಆಯಿತಾ. ಕ್ವಶನ್ ನಂಬರ್ 19, ದ ಎಂಜೈಮ್ ವಿಚ್ acts on cut DNA molecules and joins their end in dash, that is DNA ligase is the right answer. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಿ ಮಕ್ಕಳೇ, ಬಿಕಾಸ್ ಹೊಸದಾಗಿ ಮಾಡುವ ಸಮಯದಲ್ಲಿ ಹೀಗೆ. ಕ್ವಶನ್ ನಂಬರ್ 20, ದಿಸ್ ಈಸ್ ದ ರೈಟ್ ಆನ್ಸರ್. ಪಾರ್ಟ್ ಬಿ ಅನ್ನು ಕೂಡ ತಗೊಳ್ಳು ಇಲ್ಲಿಂದ ನೋಡ್ಕೊಳ್ಬೋದು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್.
ಹೌ ಮೆನಿ ಕ್ವಶನ್ಸ್ ಯು ನೀಡ್ ಟು ಅಟೆಂಡ್? ಓನ್ಲಿ 5, ಎನಿ 5 ಅಂತ ಕೊಟ್ಟಿದ್ದಾರೆ ಆಯಿತಾ. ಯಾವುದಾದ್ರೂ 2 ಬರೆದ್ರೆ ಸಾಕಿಲ್ಲಿ 1 ಮಾರ್ಕ್ ಫಾರ್ ಈಚ್ ಅಂತ ಇದೆ. ಯಾವುದು ಕ್ವಶನ್ ನಂಬರ್ 21ಗೆ 2ರಲ್ಲಿ ಯಾವುದಾದ್ರೂ 1 ಬರೆದ್ರೆ ಸಾಕಿತ್ತು, ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. 2 ಕೂಡ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಈ ರೀತಿಯಾಗಿ ಮಾರ್ಕಿಂಗ್ ಸ್ಕೀಮು ರೆಡಿಯಾಗುತ್ತೆ. ಕ್ವಶನ್ ನಂಬರ್ 22 ಕೂಡ ಅಷ್ಟೇ ಮಕ್ಕಳೇ, ತಾವುಗಳು ನೋಡ್ಬೋದು. ಹೌ ಈಸ್ ಇನ್ಫರ್ಟಿಲಿಟಿ ಕರೆಕ್ಟೆಡ್ ಬೈ ICSI ಆ್ಯಂಡ್ AI ಟೆಕ್ನಿಕ್ಸ್ ಅಂತ ಇದೆ. ಈ ICSIದು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ, AI ಟೆಕ್ನಿಕ್ಕಿಂದು ಬರೆದ್ರೆ 1 ಮಾರ್ಕ್ they will grant you. Next question number 23, same difference between the incomplete dominance and co-dominance ಅಂತ ಇದೆ. co-dominanceನ ಬಗ್ಗೆ ಬರೆದ್ರೆ 1 ಮಾರ್ಕ್, co-dominanceನ ಬಗ್ಗೆ ಬರೆದ್ರೆ 1 ಮಾರ್ಕ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಡ್ರಾ ದಿ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್ ಆ್ಯಂಡ್ ಲೇಬಲ್ ಎನಿ 2 ಪಾರ್ಟ್ಸ್ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ಆಯಿತಾ, ನಿಮಗೆ 2 ಮಾರ್ಕು ಸಂಪೂರ್ಣವಾಗಿ ಚಿತ್ರ ಬರೆದು ಜೊತೆಗೆ ಲೇಬಲ್ ಮಾಡಿದರೆ. ನೆಕ್ಸ್ಟ್ ಕ್ವಶನ್ ನಂಬರ್ 25, ಮೆನ್ಷನ್ ಎನಿ 2 ಥಿಯರೀಸ್ ವಿಚ್ ಆನ್ಸರ್ ಹೌ ಲೈಫ್ ಕೇಮ್ ಆನ್ ದಿಸ್ ಅರ್ತ್ ಅಂತ ಇದೆ ಆಯಿತಾ. ಇಲ್ಲೂ ಕೂಡ ಅಷ್ಟೇ ಆನ್ಸರ್ಗೆ 2 ಮಾರ್ಕ್. ಡಿಫೈನ್ ದ ಟರ್ಮ್ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ನೇಮ್ ದಿ ಫಸ್ಟ್ ಆ್ಯಂಟಿಬಯೋಟಿಕ್ ಡಿಸ್ಕವರ್ಡ್ ಅಂತ ಇದೆ, 2 ಮಾರ್ಕ್. ಇಲ್ಲೂ ಕೂಡ ಅಷ್ಟೇ ಡಿಫೈನ್ ದ ಟರ್ಮ್ ಆ್ಯಂಟಿಬಯೋಟಿಕ್ಸ್ ಅದರ ಬಗ್ಗೆ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ನೇಮ್ ದಿ ಫಸ್ಟ್ ಆ್ಯಂಟಿಬಯೋಟಿಕ್ ಅಂತ ಇದೆ ಅಲ್ವಾ, ಅದರ ಬಗ್ಗೆ ಬರೆದ್ರೆ ಇನ್ನೊಂದು ಮಾರ್ಕ್ಸನ್ನು ಕ್ರೆಡಿಟ್ ಮಾಡಲಾಗುತ್ತೆ. ಕ್ವಶನ್ ನಂಬರ್ 27, ರೈಟ್ ಎನಿ 2 ಅಡ್ವಾನ್ಸ್ಡ್ ಟೆಕ್ನಿಕ್ ಯೂಸ್ಡ್ ಇನ್ ದಿ ಅಂತ ಹಾಕಿ ಸೇತು ಅಂತ ಇದೆ. ಹೌದಲ್ವಾ. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂತ ಇದೆ. ಎನಿ 2 ನೋಡಿ ಟೆಕ್ನಿಕ್ಸ್ 1 ಈಚ್ ಅಂತ ಇದೆ. ಯಾವುದಾದ್ರೂ 1 ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೋಡಿ ಅಲ್ಲೇ ಇದೆ ಆಯಿತಾ. ಏನು ಟಿಶ್ಯೂ ಕಲ್ಚರ್ ಇದೆ, ಸೀಡ್ ಬ್ಯಾಂಕ್ ಇದೆ, ಅದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ಪಾರ್ಟ್ ಸಿಗೆ ಹೋಗೋಣ ಈಗ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್, 5 3s 15. ಮಾಡಲ್ ಕ್ವಶನ್ ಪೇಪರಿನ ಪ್ರಶ್ನೆಗಳು ಬಹಳ ಬಂದಿರುವಂಥದ್ದು, ಹಾಗೂ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ 1 ಪ್ರಶ್ನೆ ಕೂಡ ಇದರಲ್ಲಿ ರಿಪೀಟ್ ಆಗಿರುವಂಥದ್ದು ಮಕ್ಕಳೇ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ತಾವುಗಳು ಯಾವುದೇ ಎಕ್ಸಾಮ್ ಆಗಿರಲಿ, ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲ್ ಐಡಿಗೆ ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸುವುದನ್ನು ಮರೆಯಬೇಡಿ. ಕ್ವಶನ್ ಪೇಪರ್ ಆನ್ ಸ್ಪಾಟಲ್ಲಿ ಸಿಕ್ಕಿದರೆ ಸೇಮ್ ನೋಡಿ, ಇದು ಕೂಡ ಅಷ್ಟೇ ಮಕ್ಕಳೇ, ಭಾಳ ಸಲ ರಿಪೀಟೆಡ್ ಆಗಿರುವಂತಹ ಕ್ವಶನ್. ಇದನ್ನು ನಾನು ನಿಮಗೆ ಭಾಳ ಸಲ ಹೇಳಿದ್ದೆ ಆಯಿತಾ. ಈ ರೀತಿಯಾಗಿ ಬಿಡಿಸ್ಬಿಟ್ಟು ತಾವುಗಳು ಅಂಕಗಳನ್ನು ಪ್ರಿಪೇಟ್ರಿನಲ್ಲಿ ಕೇಳಿದ್ರು ಅನ್ಸತ್ತಿದ್ದು, ನನಗೆ ನೆನಪಿಲ್ಲ, ಕೇಳಿದರು 100% ನನಗೆ ನೆನಪಿರೋದು ಆಯಿತಾ. ಪಿರಮಿಡನ್ನು ಬಿಡಿಸಿ ತೆಗೆದುಕೊಳ್ಳುವಂಥದ್ದು. ಪಾರ್ಟ್ ಡಿ, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್, ಎನಿ 4 ಅಂತ ಇದೆ. ಯಾವುದಾದ್ರು 4 ಬರೆದ್ರೆ ಬರೀ ಈ ಮೇನ್ ಕ್ವಶನ್ ಅಟೆಂಡ್ ಮಾಡಿದರೂ ಕೂಡ ನಿಮಗೆ 20 ಅಂಕಗಳು ಸಿಗುತ್ತೆ. ಹೌದಲ್ವಾ. ಧನ್ಯವಾದಗಳು. ಹೋಪ್ ನೋಡಿ, ಭಾನುವಾರದಿಂದ ನಿಮ್ಮ ವ್ಯಾಲ್ಯುವೇಷನ್ನು ಸ್ಟಾರ್ಟ್ ಆಗ್ತಾ ಇದೆ. ಡ್ರಾ ನೀ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಇದೆ ಆ್ಯಂಡ್ ಲೇಬಲ್ ಎನಿ 5 ಪಾರ್ಟ್ಸ್ ಅಂತ. ಅಂದರೆ ಗಂಡು ಮಕ್ಕಳ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಇಲ್ಲಿ ತಾವುಗಳು ಬರೀಬೇಕು ಆಯಿತಾ. ಅದನ್ನು ಕರೆಕ್ಟ್ ಎನಿ 5 ಕರೆಕ್ಟ್ ಲೇಬಲಿಂಗ್ 1 ಮಾರ್ಕ್ ಫಾರ್ ಈಚ್ ಅಂತ ಇದೆ. ನೋಡಿ, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್. ಹೌದಲ್ವಾ. ನೆಕ್ಸ್ಟು ಇದೆಲ್ಲರಿಗೂ ಕೂಡ ಗೊತ್ತು, ಇದು ಟೆಸ್ಟಿಸ್, ಇದು ಫೋರ್ ಸ್ಕಿನ್ನು, ಇದು ಗ್ಲ್ಯಾನ್ಸ್ ಪೆನಿಸ್ ಅಂದರೆ ಮುಂದಿನ ಭಾಗವನ್ನು, ಅದರ ಹಿಂದೆ ಇರುವಂಥ ಚರ್ಮವನ್ನು ನಾವು ಫೋರ್ ಸ್ಕಿನ್ ಅಂತ ಕರಿತೀವಿ. ಹೌದಲ್ವಾ. ದಟ್ ಈಸ್ ಕಾಲ್ಡ್ ಟೆಸ್ಟಿಸ್. ಇದು ಓಪನ್ ಆಗಿರುವಂಥದ್ದು, ಅದು ಇರುವಂಥದ್ದು. ನೆಕ್ಸ್ಟ್ ರೆಪ್ರೆಸೆಂಟ್ ಇನ್ನೊಂದು ಡಯಾಗ್ರಾಮನ್ನು ಮತ್ತೆ ಕೇಳಿದ್ದಾರೆ ಇಲ್ಲಿ. ಬನ್ನಿ, ಈಗ ನಾವು ವಿ ಆರ್ ಇನ್ ದ ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ. ಮೇನ್ ಕ್ವಶನ್ ಐ ಥಿಂಕ್. ಹೌದಲ್ವಾ. ನೋಡಿ ಸರ್, ಇದೇ ಒಂದು ಏನಿದ್ರೆ ಕಾಪಿಯನ್ನು ಇಟ್ಕೊಂಡು ನಿಮ್ಮ ವ್ಯಾಲ್ಯುವೇಟ್ರು ನಿಮ್ಮ ಆನ್ಸರ್ ಪೇಪರನ್ನು ಚೆಕ್ ಮಾಡ್ತಾರೆ. ತಾವುಗಳು ಹೀಗೆ ನೋಡ್ಕೋಬೋದು, ಇದೇ ರೀತಿಯಾಗಿ ಬರೆದಿದ್ದೀರಾ, ಆರ್ ದೀಸ್ ಪಾಯಿಂಟ್ಸ್ ಇನ್ಕ್ಲೂಡೆಡ್ ಇನ್ ಯುವರ್ ಆನ್ಸರ್ಸ್ ಆರ್ ನಾಟ್. ಓಕೆ, ಯು ಕ್ಯಾನ್ ಕ್ರಾಸ್ ಚೆಕ್, ಯು ಕ್ಯಾನ್ ವೆರಿಫೈ ಯುವರ್ ಸೆಲ್ಫ್. ಧನ್ಯವಾದಗಳು. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ಡು ವೆಲ್ ಮೈ ಡಿಯರ್ ಚಿಲ್ಡ್ರನ್. ಏನೇ ತೊಂದರೆ ಇದ್ದರೂ, ಏನೇ ಇದ್ದಿದ್ರು ತಾವುಗಳು ನಮ್ಮನ್ನು ಕೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.